ದಾವಣಗೆರೆ ಉಪಚುನಾವಣೆ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಕಗ್ಗಂಟ ಆಗ್ತಾ ಇದೆ. ದಾವಣಗೆರೆಯಲ್ಲಿ ಏನಾಗುತ್ತೆ, ಅದರಲ್ಲೂ ಕೂಡ ಇವತ್ತು ತನ್ವೀರ್ ಸೇಠ್ ಹಾಗೂ ಜಮೀರ್ ಅಹಮದ್ ಅವರು ಹೋಗಿ ಇಲ್ಲಿ ಒಂದ್ ರೀತಿಯಾಗಿ ಕನ್ವಿನ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ರು. ಅದರಲ್ಲೂ ಕೂಡ ಇಲ್ಲಿ ಪೈಲ್ವಾನ್ ಅಂತಂದ್ರೆ ಸಾದಿಕ್ ಪೈಲ್ವಾನ್ ಕನ್ವಿನ್ಸ್ ಮಾಡ್ಲಿಕ್ಕೆ ಒಂದು ಪ್ರಯತ್ನವನ್ನ ಪಟ್ಟಿದ್ರು. ಈ ಒಂದು ನಾಮಪತ್ರವನ್ನ ಇವತ್ತು ಫೈನಲಿ ವಾಪಸ್ ಹಿಂಪಡಿಬೇಕು ಅನ್ನುವಂಥದ್ದು ಇವರ ಒಂದು ಪ್ರಯತ್ನ ಆಗಿತ್ತು. ಆದ್ರೆ ಇದೆಲ್ಲವೂ ಕೂಡ ಆಗ್ತಾ ಇಲ್ಲ. ಸದ್ಯಕ್ಕೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡುತ್ತಾ ಅನ್ನೋ ಪ್ರಶ್ನೆ ಹುಟ್ಟುತ್ತಾ ಇದೆ. ಇವತ್ತು ಡೆಡ್ ಲೈನ್ ಇತ್ತು. ನಾಮಪತ್ರ ಹಿಂಪಡೆಯಲು ನೀಡಿದಂತಹ ಡೆಡ್ ಲೈನ್ ಇವತ್ತು ಅಂತ್ಯ ಆಗಿದೆ. 3 ಗಂಟೆ ಆದ್ರೂ ಕೂಡ ಮನೆಯಿಂದ ಹೊರಗೆ ಬರ್ತಾ ಇಲ್ಲ ಸಾದಿಕ್ ಪೈಲ್ವಾನ್. ಶಾಮನೂರು ಭದ್ರಕೋಟೆಯಲ್ಲೇ ಕೈಗೆ ಬಂಡಾಯದ ಹೊಡೆತ ಬಿಡ್ತಾ ಇದೆ. ಸಮರ್ಥ ವಿರುದ್ಧವೇ ಶಾಮನೂರು ಶಿಷ್ಯನ ಸ್ಪರ್ಧೆ ಖಚಿತನಾ? ನಾಮಪತ್ರ ವಾಪಸ್ ಮಾತೇ ಇಲ್ಲ. ಇವತ್ತು ಬಹಳಷ್ಟು ಕಾಂಗ್ರೆಸ್ ನಾಯಕರು ಹೋಗಿ ಅವರಿಗೆ ಕನ್ವಿನ್ಸ್ ಮಾಡಿದ್ದಾರೆ, ಆದ್ರೂ ಒಪ್ತಾ ಇಲ್ಲ, ನಾಮಪತ್ರ ವಾಪಸ್ ಪಡೆಯೋದಿಲ್ಲ ಅಂತ ಹೇಳಿ ಹಠ ಹಿಡಿದಿದ್ದಾರೆ. ಸಾದಿಕ್ ಪೈಲ್ವಾನ್ ಪಟ್ಟು ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ್ ವರ್ಸಸ್ ಶ್ರೀನಿವಾಸ್ ವರ್ಸಸ್ ಸಾದಿಕ್ ಅನ್ನುವಂತ ಈಗ ಸ್ಪರ್ಧೆ ಏರ್ಪಡುತ್ತೆ. ಅದರಲ್ಲಿ ನೋ ಡೌಟ್. ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಇದು ದೊಡ್ಡ ಕಗ್ಗಂಟ ಆಗ್ತಾ ಇದೆ, ದೊಡ್ಡ ತಲೆನೋವು ಆಗ್ಬಿಟ್ಟಿದೆ. ಈಗ 9ನೇ ತಾರೀಕು ಚುನಾವಣೆ ಇದೆ, ಆದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಸ್ವಪಕ್ಷದಲ್ಲೇ ಇರುವಂತ ಗೊಂದಲ ಇದು. ಅದರಲ್ಲೂ ಕೂಡ ದಾವಣಗೆರೆ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟದ ತಲೆನೋವು. ಈಗ ಒಂದು ಕಡೆ ದಾವಣಗೆರೆ, ಮತ್ತೊಂದು ಕಡೆ ಬಾಗಲಕೋಟೆಯಲ್ಲಿ ಬೇರೆ ರೀತಿಯಾದಂತಹ ಪರಿಸ್ಥಿತಿ, ದಾವಣಗೆರೆಯಲ್ಲೇ ಬೇರೆ ರೀತಿಯಾದಂತಹ ಪರಿಸ್ಥಿತಿ. ದಾವಣಗೆರೆ ಬೈ ಎಲೆಕ್ಷನ್ ಈಗ ರಾಜ್ಯ ಸರ್ಕಾರಕ್ಕೆ ದೊಡ್ಡ ತಲೆನೋವು ಆಗ್ತಾ ಇದೆ. ನಿನ್ನೆ ಅಷ್ಟೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಒಂದು ಸೂಚನೆಯನ್ನ ಕೊಟ್ಟಿದ್ರು, ಆದಷ್ಟು ಬೇಗ ಸಾದಿಕ್ ಪೈಲ್ವಾನ್ ಅವರಿಗೆ ಈ ಒಂದು ನಾಮಪತ್ರವನ್ನ ವಾಪಸ್ ಪಡಿಬೇಕು ಅಂತ ಹೇಳಿ ಅವರಿಗೆ ತಿಳಿಸಿ, ಅವ್ರ ಜೊತೆ ಮಾತಾಡಿ, ಕೂತ್ಕೊಂಡು ಚರ್ಚೆ ಮಾಡಿ ಅಂತ ಹೇಳಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ರು. ಇವತ್ತು ಹೋಗಿ ಎಲ್ಲರೂ ಕೂಡ ಕನ್ವಿನ್ಸ್ ಮಾಡಿದ್ದಾರೆ. ಆದ್ರೆ 3 ಗಂಟೆ ಆದ್ರೂ ಕೂಡ ಯಾರು ಹೊರಗೆ ಬರ್ತಾ ಇಲ್ಲ. ಅವ್ರು ಫೈನಲಿ ಕನ್ವಿನ್ಸ್ ಆಗ್ತಾರೋ ಇಲ್ವೋ ಅನ್ನೋದು ಪ್ರಶ್ನೆ. ಅದರಲ್ಲೂ ಕೂಡ ಏನ್ ಸಮಸ್ಯೆ ಆಗ್ತಾ ಇದೆ ಎಲ್ಲವೂ ಕೂಡ ಕೂತ್ಕೊಂಡು ಬಗೆಹರಿಸಿ, ನಿಮ್ಮ ಮುಸ್ಲಿಂ ಸಮುದಾಯಗಳ ನಾಯಕರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅಂತ ಹೇಳಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ನಿನ್ನೆ ಅಷ್ಟೇ ಜಮೀರ್ ಅಹಮದ್ ಖಾನ್ ಅವರಿಗೆ ಈ ಒಂದು ಜವಾಬ್ದಾರಿಯನ್ನ ಕೊಟ್ಟರು. ಇದೀಗ ರಂಗೇರ್ತಾ ಇದೆ ಈ ಒಂದು ಉಪಕಥನ. ನಾಮಪತ್ರ ಹಿಂಪಡೆಯಲು ಕೊನೆ ದಿನ ಇವತ್ತು. ನಾಮಪತ್ರ ಹಿಂಪಡೆಯಲು 2 ತಾಸು ಮಾತ್ರವೇ ಬಾಕಿ ಇದೆ. ನಾಮಿನೇಷನ್ ವಾಪಸ್ ಪಡೆಯಲು ಸಾದಿಕ್ ಪೈಲ್ವಾನ್ ನಿಂದ ಹಿಂದೇಟಾಗ್ತಾ ಇದೆ. ಈಗ ಯಾವುದೇ ಕಾರಣಕ್ಕೂ ನಾಮಪತ್ರ ವಾಪಸ್ ಪಡೆಯೋದಿಲ್ಲ ಅಂತ ಇದ್ದಾರೆ. ಅಭಿಮಾನಿಗಳ ಒತ್ತಡಕ್ಕೆ ಮಣಿದ ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿ. ದಾವಣಗೆರೆಯಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡುವಂತ ಸಾಧ್ಯತೆ ಇದೆ. ಈಗ ಸದ್ಯ ಮನೆಯ ರೂಮ್ನಲ್ಲಿ ಲಾಕ್ ಆಗಿರುವಂತಹ ಬಂಡಾಯ ಅಭ್ಯರ್ಥಿ ಸಾದಿಕ್. ಹೊರಗಡೆ ಎಂಎಲ್ಸಿ ಸಾದಿಕ್ ಪೈಲ್ವಾನ್ ಜೈ ಅಂತ ಹೇಳಿ ಜಯ ಘೋಷಣೆ ಕೂಡ ಹಾಕ್ತಿದ್ದಾರೆ ಅವರ ಬೆಂಬಲಿಗರು. ದಾವಣಗೆರೆ ಉಪಕಥನ ಈಗ ರಂಗೇರ್ತಾ ಇದೆ. ತ್ರಿಕೋನ ಸ್ಪರ್ಧೆ ಆಗೋದ್ರಲ್ಲಿ ಇಲ್ಲಿ ನೋ ಡೌಟ್. 3 ಗಂಟೆ ಆಯ್ತು, 3 ತಾಸು ಆಯ್ತು. ಈಗ ಸಾದಿಕ್ ಪೈಲ್ವಾನ್ ಒಪ್ಕೊಳ್ತಾರೋ ಇಲ್ವೋ ಅನ್ನೋಂಥದ್ದು ದೊಡ್ಡ ಪ್ರಶ್ನೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಸ್ವಪಕ್ಷದಲ್ಲೇ ಇರುವಂತ ಗೊಂದಲ, ವಿರೋಧ ಪಕ್ಷದ ಅಲ್ಲ, ಇಲ್ಲಿ ಸ್ವಪಕ್ಷದಲ್ಲೇ ಆಗ್ತಾ ಇರುವಂತ ಕನ್ಫ್ಯೂಷನ್. ಕಾರಣ ಏನು ಅಂತಂದ್ರೆ ಇಲ್ಲಿ ಶಾಮನೂರ್ ಶಿವಶಂಕರಪ್ಪ ಅವರು ನಿಧನರಾದ ನಂತರ ಮುಸ್ಲಿಂ ಸಮುದಾಯಕ್ಕೆ, ಅಲ್ಪಸಂಖ್ಯಾತರಿಗೂ ಕೂಡ ಟಿಕೆಟ್ ಕೊಡಬೇಕು. ಇಲ್ಲಿ ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ಇರುವಂತವರು ಮುಸ್ಲಿಂ ಸಮುದಾಯದವರು. ಹಾಗಾಗಿ ಮತಗಳು ಕೂಡ ಮುಸ್ಲಿಂ ಅವರದೇ ಜಾಸ್ತಿ ಬೀಳುತ್ತೆ. ಇಲ್ಲಿ ಅವ್ರಿಗೂ ಕೂಡ ಅವಕಾಶ ಕೊಡಬೇಕು ಅಂತ ಹೇಳಿ ಇಲ್ಲಿನ ಜನ ಹೇಳ್ತಾ ಇದ್ರು. ಅದಾದ ನಂತರ ಸಾದಿಕ್ ಪೈಲ್ವಾನ್ ಕೂಡ ಇದೇ ಹಠವನ್ನ ಹಿಡಿದಿದ್ರು. ಜಮೀರ್ ಅಹಮದ್ ಖಾನ್ ಅವರು ಕೂಡ ಇದೇ ಒಂದು ಬೇಡಿಕೆಯನ್ನ ಇಟ್ಟಿದ್ರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮುಂದೆ. ಆದ್ರೆ ಇಲ್ಲಿ ಟಿಕೆಟ್ ಸಿಕ್ಕಿದ್ದು ಶಾಮನೂರ್ ಶಿವಶಂಕರಪ್ಪ ಅವರ ಮೊಮ್ಮಗನಿಗೆ. ಹಾಗಾಗಿ ಮತ್ತೊಂದು ಕಡೆ ಕುಟುಂಬ ರಾಜಕಾರಣ ಮಾಡ್ತಿದ್ದಾರೆ ಅನ್ನುವಂತ ಆರೋಪ. ಕುಟುಂಬ ರಾಜಕಾರಣಕ್ಕಷ್ಟೇ ಬೆಲೆ ಇದೆಯಾ ಅನ್ನುವಂತ ಪ್ರಶ್ನೆ. ಹಾಗಾಗಿ ಇಲ್ಲಿ ತ್ರಿಕೋನ ಸ್ಪರ್ಧೆ ಆಗೋದು ಕನ್ಫರ್ಮ್ ಅಂತ ಗೊತ್ತಾಗ್ತಾ ಇದೆ. ನಾಮಪತ್ರ ಹಿಂಪಡೆಯಲು ನೀಡಿದಂತಹ ಡೆಡ್ಲೈನ್ ಇವತ್ತು ಅಂತ್ಯ ಆಗ್ತಾ ಇದೆ. ಕೆಲವೇ ಗಂಟೆಗಳು ಬಾಕಿ ಇದೆ. 3 ಗಂಟೆ ಆದ್ರೂ ಕೂಡ ಈಗ ಸಾದಿಕ್ ಪೈಲ್ವಾನ್ ಕನ್ವಿನ್ಸ್ ಆಗಿದ್ದಾರಾ ಅಥವಾ ಇಲ್ವಾ ಅನ್ನೋ ಪ್ರಶ್ನೆ ಈಗಲೂ ಕೂಡ ಹುಟ್ಟುತ್ತಾ ಇದೆ. ಇವತ್ತು ಸಚಿವ ಜಮೀರ್ ಅಹಮದ್, ತನ್ವೀರ್ ಸೇಠ್, ಹಲವು ಕಾಂಗ್ರೆಸ್ ನಾಯಕರು ಸಾದಿಕ್ ಪೈಲ್ವಾನ್ ಅವರ ಮನೆಗೆ ಹೋಗಿದ್ದಾರೆ. ಮನೆಗೆ ಹೋಗಿ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತೀವಿ ಅಂತ ಹೋಗಿದ್ದಾರೆ. ಆದ್ರೂ ಕೂಡ ಇಷ್ಟೊತ್ತು ಆದ್ರೂ ಕೂಡ ಅವ್ರು ಹೊರಗೆ ಬರಲಿಲ್ಲ. ಹೊರಗೆ ಬಂದರೂ ಕೂಡ ಅವ್ರು ಕನ್ವಿನ್ಸ್ ಆಗಿದ್ದಾರಾ? ಅದರಲ್ಲೂ ಕೂಡ ಅವರೆಲ್ಲ ಬರೋ ಮುನ್ನವೇ ಒಂದು ವಿಡಿಯೋ ಕೂಡ ರಿಲೀಸ್ ಮಾಡಿದ್ರು ಸಾದಿಕ್ ಪೈಲ್ವಾನ್ ಅವರು. ಏನು ಅಂತಂದ್ರೆ ಈಗ ಕಾಂಗ್ರೆಸ್ ಲೀಡರ್ಸ್ ಎಲ್ಲ ಬರ್ತಾ ಇದ್ದಾರೆ ಬೆಂಗಳೂರಿಂದ, ನೋಡ್ಬೇಕಾಗುತ್ತೆ ಏನು ಹೇಳ್ತಾರೆ ಅಂತ ಹೇಳಿ. ಅದಾದ ನಂತರ ಇಲ್ಲಿ ನಮ್ಮ ಬೇಡಿಕೆಗಳೇನಿದೆಯಲ್ಲ ಅದನ್ನ ಅವ್ರ ಮುಂದೆ ಇಡ್ತೀವಿ. ಈ ಬೇಡಿಕೆಗಳೆಲ್ಲವೂ ಕೂಡ ಅವ್ರು ಒಪ್ಕೊಳ್ತಾರಾ ನೋಡ್ತೀನಿ, ಒಪ್ಕೊಂಡ್ರೆ ಅಷ್ಟೇ ನಾನು ನಾಮಪತ್ರವನ್ನ ಹಿಂಪಡಿತೀವಿ, ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಸರಿಯುವಂತ ಮಾತಿಲ್ಲ ಅಂತ ಹೇಳಿ ಸಾದಿಕ್ ಪೈಲ್ವಾನ್ ಹೇಳಿದ್ರು. ಅದಾದ ನಂತರ ಅವರ ಬೆಂಬಲಿಗರು ಎಲ್ಲರೂ ಕೂಡ ಅವರ ಮನೆ ಹತ್ರ ಕೂಡ ಜಮಾಯಿಸಿಕೊಂಡ್ರು.
ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಅವರ ಬೆಂಬಲಿಗರು, ಅವರ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ಇದೀಗ ಸಾದಿಕ್ ಪೈಲ್ವಾನ್ ಅವರ ಮನೆ ಹತ್ರ ಹೋಗಿ ಜಮಾಯಿಸಿರುವಂಥದ್ದು. ಕಾರಣ ಏನು ಅಂತಂದ್ರೆ ಇವತ್ತು ಏನ್ ನಿರ್ಧಾರ ಆಗುತ್ತೆ, ಕೆಲವೇ ಗಂಟೆಗಳು ಬಾಕಿ ಇದೆ ನಾಮಪತ್ರ ಹಿಂಪಡಿಲಿಕ್ಕೆ. ಹಾಗಾಗಿ ನೋಡ್ಬೇಕಾಗತ್ತೆ ಈ ಒಂದು ವಿಚಾರದಲ್ಲಿ ನಾಮಪತ್ರ ಹಿಂಪಡಿತಾರಾ ಅಥವಾ ತ್ರಿಕೋನ ಸ್ಪರ್ಧೆ ಏನಾದರೂ ನಡೆಯುತ್ತಾ. ಕಾರಣ ಏನು ಅಂತಂದ್ರೆ ಈ ಒಂದು ಬೈ ಎಲೆಕ್ಷನ್ ಮುಂಬರುವಂತಹ GBA ಎಲೆಕ್ಷನ್ಗೂ ಕೂಡ ಬಹಳಷ್ಟು ಎಫೆಕ್ಟ್ ಆಗಲಿದೆ. ಒಂದು ಕಡೆ ಇಲ್ಲಿ ಈ ಒಂದು ಉಪಚುನಾವಣೆಯನ್ನ ಗೆಲ್ಲಲೇಬೇಕು ಅಂತ ಹೇಳಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಿಟ್ಟಾಗಿ ಒಂದು ಸೂಚನೆ ಕೊಟ್ಟಿದ್ದಾರೆ. 10 ದಿನಗಳ ಕಾಲ ಎಲ್ಲರೂ ಕೂಡ ಕೆಲಸ ಮಾಡಿ, ಅದರಲ್ಲೂ ಕೂಡ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಕೂತ್ಕೊಂಡು ಕೆಲಸ ಮಾಡಿ ಹೇಗೆ ಎಲೆಕ್ಷನ್ನ ಗೆಲ್ಲಬೇಕು ಅಥವಾ ಈ ಒಂದು ಚುನಾವಣೆಯಲ್ಲಿ ಅಧಿಕಾರದ ಚುಕ್ಕಾಣಿ ಹೇಗೆ ಹಿಡಿಬೇಕು ಎಲ್ಲರೂ ಕೂಡ ನಿರ್ಧಾರ ಮಾಡಿಕೊಂಡು ಕೆಲಸ ಮಾಡಬೇಕು ಅಂತೇಳಿ ಇಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೊಟ್ಟಿರುವಂತಹ ಸೂಚನೆ. ಮತ್ತೊಂದು ಕಡೆ ಈ ರೀತಿಯಾದಂಥ ಗೊಂದಲ ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ಈ ಬಾರಿಯ ಉಪಚುನಾವಣೆ, 2 ಕ್ಷೇತ್ರಗಳ ಉಪಚುನಾವಣೆ ಬಹಳಷ್ಟು ಗೊಂದಲವನ್ನ ಸೃಷ್ಟಿ ಮಾಡೋದ್ರಲ್ಲಿ ನೋ ಡೌಟ್. ಹಾಗಾಗಿ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ, ನೋಡಬೇಕಾಗತ್ತೆ ನಿಜವಾಗ್ಲೂ ಕೂಡ ಇವರು ಏನು ಒಂದು ನಾಮಪತ್ರವನ್ನ ಹಿಂಪಡಿತಾರಾ ಅಥವಾ ಹೀಗೆ ಏನಾದರೂ ಈ ಒಂದು ಕನ್ಫ್ಯೂಷನ್ ಗೊಂದಲ ಮುಂದುವರೆದ್ರೆ ಇಲ್ಲಿ ತ್ರಿಕೋನ ಸ್ಪರ್ಧೆ ಆಗೋದ್ರಲ್ಲಿ ನೋ ಡೌಟ್. ಅದರಲ್ಲೂ ಕೂಡ ಒಂದೇ ಪಕ್ಷದಿಂದ 3 ಅಭ್ಯರ್ಥಿಗಳು ಇರ್ತಾರೆ. ಹೀಗೆ ಇರುವಂತಹ ಸದ್ಯದ ಇರುವಂತಹ ಪರಿಸ್ಥಿತಿ ಇದು. ನೋಡ್ಬೇಕಾಗುತ್ತೆ ಇವತ್ತೇನು ನಿರ್ಧಾರ ಆಗುತ್ತೆ ಅಂತ ಹೇಳಿ. ಕೆಲವೇ ಗಂಟೆಗಳು ಬಾಕಿ ಇದೆ. ಸದ್ಯ ಮನೆಯಿಂದ ಹೊರಗೆ ಬರ್ತಾ ಇಲ್ಲ ಸಾದಿಕ್ ಪೈಲ್ವಾನ್, ಎಷ್ಟು ಗಂಟೆ ಆದರೂ ಕೂಡ. ಮತ್ತೊಂದು ಕಡೆ ಅವರ ಪರವಾಗಿ ಅವರ ಬೆಂಬಲಿಗರು, ಅವರ ಅಭಿಮಾನಿಗಳು ಜಯ ಘೋಷಣೆ ಆಗ್ತಿದ್ದಾರೆ. ಕಾರಣ ಇಲ್ಲಿ ಮುಸ್ಲಿಂ ಸಮುದಾಯಕ್ಕೂ ಕೂಡ ಟಿಕೆಟ್ ಕೊಡಬೇಕು ಅನ್ನುವಂಥ ಒಂದು ಒತ್ತಡ ಇತ್ತು. ಮತ್ತೊಂದು ಕಡೆ ಇಲ್ಲಿ ಕುಟುಂಬ ರಾಜಕಾರಣ ನಡೀತಾ ಇದೆ. ಶಾಮನೂರ್ ಶಿವಶಂಕರಪ್ಪ ಅವರ ನಿಧನದ ನಂತರ ಕುಟುಂಬ ರಾಜಕಾರಣ ಈಗಲೂ ಮುಂದುವರಿತಾ ಇದೆ. ಬೇರೆಯವರಿಗೂ ಕೂಡ ಅವಕಾಶ ಕೊಡಬೇಕು ಅನ್ನುವಂಥದ್ದು ಇಲ್ಲಿನ ಜನರ ಒತ್ತಾಯ. आज में लक्ष्य